ಈಗ ಆಲ್ರೆಡಿ ಕಬ್ಬಿನ ಕಾರ್ಖಾನೆಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಮಾನ್ಯ ಅಧ್ಯಕ್ಷರೇ, ನನಗೆ ಗೊತ್ತಿದ್ದ ಮಟ್ಟಿಗೆ ಮಾನ್ಯ ಅಧ್ಯಕ್ಷರೇ, ಕಾರ್ಖಾನೆಗಳನ್ನು ಉಳಿಬೇಕು, ರೈತರನ್ನು ಬದುಕಬೇಕು. ಈ ಸಿದ್ಧಾಂತದಿಂದ ಹೋದಾಗ ಮಾತ್ರ ಎಲ್ಲರೂ ಬದುಕಲಿಕ್ಕೆ ಸಾಧ್ಯ ಅದ. ಇಲ್ಲಾಂದ್ರೆ ಒಂದನ್ನ ಸಾಯಿ ಹೊಡೆದು ಇನ್ನೊಂದು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎರಡೂ ಜೊತೆಯಾಗಿ ತಜ್ಞರನ್ನ ಒಂದು ಕಮಿಟಿ ಮಾಡಿ ಯಾವ ಸಾಧ್ಯತೆ ಐತಿ ಅದನ್ನು ಮಾಡ್ಕೊಂಡು ಹೋಗ್ಬೇಕೆ ವಿನಾ ಒಂದನ್ನು ಹಾಳು ಮಾಡಿ ಇನ್ನೊಂದು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾನು ಹೇಳಬಯಸ್ತೇನೆ. ಮತ್ತು ಇದೇ ಮಾನ್ಯ ಅಧ್ಯಕ್ಷರೇ, ಮಹಾರಾಷ್ಟ್ರದೊಳಗ 3,400 500 ಕೊಡ್ತಾರೆ, ಉತ್ತರ ಪ್ರದೇಶದಾಗ 3,500 ಕೊಡ್ತಾರೆ, ಹರಿಯಾಣದಾಗ 3,600 700 ಕೊಡ್ತಾರೆ. ಯಾಕ ಇಳುವರಿ ಒಂದೇ ಹೇಳಬೇಡ್ರಿ ನೀವು. ಇಳುವರಿ ನಮ್ಮದು ಶ್ರೇಷ್ಠ ಇಳುವರಿ ಬಂದಿದ್ದ ಪ್ರದೇಶದ. ಅಲ್ಲಿ ಕಾರಣ ಏನದ, ಅಲ್ಲಿ ಸರ್ಕಾರಗಳು ಸ್ಪಂದನೆ ಮಾಡ್ತಾವೆ. ಅಲ್ಲಿ ಉದಾಹರಣೆಗಾಗಿ ಸಕ್ಕರೆ ಕಾರ್ಖಾನೆ ಅವ್ರು ನೀವು ಕೇಳ್ರಿ, 6.5 ರೂಪಾಯಿ ಯೂನಿಟ್ ವಿದ್ಯುತ್ ಖರೀದಿ ಮಾಡ್ತಾರೆ ಮಹಾರಾಷ್ಟ್ರದವ್ರು. ಕರ್ನಾಟಕದವ್ರು ವಿದ್ಯುತ್ ಖರೀದಿ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ನೀವು ಹೇಳ್ರಿ. ಎಥನಾಲ್ನು ಕೇಂದ್ರ ಸರ್ಕಾರ ಬೇರೆ ಬೇರೆ ರಾಜ್ಯದವ್ರು ಖರೀದಿ ಮಾಡಿದಟ್ಟು ಮಾಡಬೇಕು. ಅದರ ಪರವಾಗಿಯೂ ನಾನು ಹೇಳಬಯಸ್ತೇನೆ. ಮತ್ತು ನೀವು ಈ ರೇಟನ್ನು ಘೋಷಣೆ ಮಾಡೋ ಮುಂದೆ ನೀವೇನು ಹೇಳಿರಿ, ಮುಖ್ಯಮಂತ್ರಿಗಳು, ನೀವು ಸಕ್ಕರೆ ಮಂತ್ರಿಗಳು ಏನು ಹೇಳಿರಿ, ನಿಮಗೆ 31 ರೂಪಾಯಿ ರೇಟ್ ಇದ್ದದ್ದು ಸಕ್ಕರೆ ನಾವು 41 ರೂಪಾಯಿ ಮಾಡಿಕೊಡ್ತೀವಿ, ನೀವು ಈ ರೇಟ್ ಒಪ್ಕೊಳ್ರಿ ಅನ್ನುವಂಥದ್ದು ಪ್ರೆಷರ್ ಮಾಡಿ ಜೋರು ಮಾಡಿ ಒಪ್ಸ್ಯಾರಿ ಅವ್ರನ್ನ. ಕೇಳ್ರಿ, ಅವ್ರನ್ನ ಕೊಟ್ಟು ಹೇಳ್ಯಾರ ಇಲ್ಲೋ, ಅವ್ರನ್ನ ಕೇಳಿ ಹೇಳ್ರಿ ನೀವು. ಅದರಿಂದ ಈ ರೀತಿ ಎಲ್ಲ ಒಂದು 5 ರಿಯಾಯಿತಿ ನಿಮಗೆ ಕೊಡ್ತೀವಿ, ನೀವು ಒಪ್ಕೊಳ್ರಿ ಅಂತ ಜೋರು ಮಾಡಿ ನೀವು ಒಪ್ಸಿದ ನಂತರ ಆ ಕಾರ್ಖಾನೆಗಳು ಹಾಳಾದ ರೈತರು ಉಳಿತಾರೆ ಅನ್ನುವಂಥದ್ದನ್ನು ನೀವು ವೈಜ್ಞಾನಿಕವಾಗಿ ಎದಿ ಮುಟ್ಕೊಂಡು ಹೇಳ್ರಿ, ಅವರು ಉಳಿಬೇಕಲ್ಲ. ಆದ್ದರಿಂದ ರೈತರಿಗೆ ತ್ರಾಸದ. ಈಗೆಲ್ಲ ಲೇಬರ್ ಜಾಸ್ತಿ ಆಗ್ಯಾರ, ಗೊಬ್ಬರ ಹಾಕೋದು ಲೇಬರ್ದು ಎಲ್ಲನೂ ಅವ್ರಿಗೆ ತೊಂದರೆಗಳು ಭಾಳ ಅದಾವೆ. ರೈತರ ಬಗ್ಗೆ ನಮ್ದೇನೂ ವಿರೋಧ ಇಲ್ಲ. ಆದರೆ ನೀವು 18 ಸಾವಿರ ರೂಪಾಯಿ ಒಂದು ಟನ್ ಕಬ್ಬಿನಿಂದ ಈ ಸರ್ಕಾರದ ಟ್ಯಾಕ್ಸ್ ಬರ್ತದ. ನೀವು ಕೊಡ್ರಿ 1,000 ರೂಪಾಯಿ, ಅದ್ರಾಗ 500 ರೂಪಾಯಿ ನೀವು ಕೊಡ್ರಿ. ಉಳಿದಾರ ಮಹಾರಾಷ್ಟ್ರ ಹೋಗು, ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್ದವ್ರು ಹೆಂಗ್ ಕೊಡ್ತಾರೆ, ನೀವು ಕೊಡ್ರಲ್ಲ ಒಂದು 500 ರೂಪಾಯಿ ಕೊಡ್ರಿ. ಕಾಪಾಡುವಂತ ಕೆಲಸ ಮಾಡ್ಬೇಕು. ಕೊಡ್ರಿ, ಅವ್ರು ಮಾತಾಡ್ಲಿಕ್ಕೆ ಬಿಡಿ. ನಮ್ಮ ಈ ದೃಷ್ಟಿಯೊಳಗೆ ನಾನು ಎಲ್ಲ ಕಡೆ ವಿಚಾರ ಮಾಡಿದಾಗ ಈ ರೀತಿ ವ್ಯತ್ಯಾಸಗಳದಾವ. ನಮ್ಮ ಬಾಜುನ ಮಹಾರಾಷ್ಟ್ರದ ಅವರು 3,400 ಘೋಷಣೆ ಮಾಡ್ಯಾರ ಮೊದಲ ಅಡ್ವಾನ್ಸ್. ಯಾಕಂದ್ರೆ ಅವ್ರ ನೆರವಿಗೆ ಅಲ್ಲಿ ಸರ್ಕಾರ ಅದ. ಆ ರೀತಿ ಸರ್ಕಾರ ಕಾರ್ಖಾನೆಗಳೇ ನೆರವಿಗೆ ನೀವು ಬರ್ರಿ, ರೈತರಿಗೆ ಕೊಡ್ರಿ, ಅದನ್ನು ಪಾಸ್ ಮಾಡಿ. ಈಗ ಹೇಳಿದಾರಲ್ಲ ಬಸನಗೌಡರು, ನೇರವಾಗಿ ರೈತರಿಗೆ ಕೊಡ್ರಿ, ನೀವು ಕರೆಂಟ್ ಖರೀದಿ ಮಾಡ್ರಿ, ನೇರವಾಗಿ ರೈತರಿಗೆ ಕೊಡುವಂಥ ಕೆಲಸ ನೀವು ಮಾಡಿದ್ರೆ ಅವ್ರು ಮಾಡ್ತಾರ. ಎಫ್ ಆರ್ ಪಿ ರೇಟನ್ನು ಭಾರತ ಸರ್ಕಾರ ಕೇವಲ ಕರ್ನಾಟಕ ಕೊಟ್ಟದ. ಇಡೀ ದೇಶದ 30 ರಾಜ್ಯಗಳಿಗೂ ಸಹಿತ FRP ರೇಟ್ ಒಂದೇ ಇರ್ತವೆ. ಹೆಚ್ಚು ಕಡಿಮೆ ಯಾಕೆ ಆಗ್ತದೆ ಅನ್ನುವಂಥದ್ದನ್ನು ಆಲೋಚನೆ ನಾವೆಲ್ಲ ವೈಜ್ಞಾನಿಕವಾಗಿ ಮಾಡಬೇಕಲ್ಲ. ನಾವು ಯಾವುದೋ ಚುನಾವಣೆ ಆಸೆಯಿಂದ ರೈತರನ್ನ ನಾವೇನಾದರೂ ವ್ಯತ್ಯಾಸ ಸುಳ್ಳು ಹೇಳಿದ್ರೆ ನಾಳೆ ನಮ್ಮ ಮೈನೆ ತತ್ತದು, ನಮ್ಮ ರೈತರನ್ನ ಹಾಳಾಕ್ಕಾರ. ಅದಾಗಬಾರದಂಥ ಉದ್ದೇಶದಿಂದ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ. ಇನ್ನು ಗೋವಿನ ಜೋಳಗಳ ಬಗ್ಗೆ ನೀವು ಬೆಂಬಲ ಬೆಲೆ ಘೋಷಣೆ ಮಾಡಿರಿ, ಧನ್ಯವಾದ ಹೇಳ್ತೇನೆ. ಅದರ ಬೆಂಬಲ ಬೆಲೆ ನೀವು ಖರೀದಿ ಕೇಂದ್ರಗಳನ್ನು ತಾಲೂಕು ವೈಸ್ ತೆಗೀರಿಲ್ಲ. ಸರ್ಕಾರ ಎಟ್ಟೆಟ್ಟ ಗೋವಿನ ಜೋಳದ ಖರೀದಿ ಕೇಂದ್ರಗಳನ್ನು ನೀವು ಬೆಂಬಲ ಬೆಲೆಯಿಂದ ಖರೀದಿ ಮಾಡಿ. ಕೇವಲ ಬೆಂಬಲ ಬೆಲೆ ಘೋಷಣೆ ಮಾಡಿ ನೀವು ಖರೀದಿ ಮಾಡದೆ ಹೋದ್ರೆ ರೈತರಿಗೆ ಏನು ಲಾಭ ಆಕತ್ತೆ? ಅದು ಇಲ್ಲಿಂದ 200 ಕಿಲೋಮೀಟರ್ ಗೋವಿನ ಜೋಳ ಲೋಡ್ ಮಾಡ್ಕೊಂಡು ಹೋಗೋದು, ಅದು ದುಬಾರಿ ಹಾಕದಿಲ್ಲ ರೈತರಿಗೆ. ನೀವು ಎಲ್ಲ ತಾಲೂಕು ವೈಸ್ ಎಲ್ಲೆಲ್ಲಿ ಗೋವಿನ ಜೋಳ ಬೆಳೀತಾರ ತಾಲೂಕು ಮಟ್ಟದೊಳಗೆ ನೀವು ಖರೀದಿ ಕೇಂದ್ರ ತೆಗೆದು ರೈತರು ಬೆಳೆದಂಥ ಎಲ್ಲ
ಗೋವಿನ ಜೋಳವನ್ನು ಖರೀದಿ ಮಾಡಿ ನೀವು ಗೋಡೌನ್ದಲ್ಲಿ ಸ್ಟಾಕರೆ ಮಾಡಿರಿ. ಬೇಕಾದ್ರೆ ಇಥನಾಲ್ ಕಂಪ್ನಿ ಯಾರು ಮಾಡ್ಯಾರ ಅವ್ರಿಗೆ ಏಟೆಡ್ ಶಕ್ತ್ಯಾನುಸಾರ ಅವ್ರಿಗೆ ಕೊಡ್ರಿ, ಅವ್ರಿಗೆ ಖರೀದಿ ಮಾಡ್ಲಾಕ ಹೇಳ್ರಿ. ಒಟ್ಟಾರೆಯಾಗಿ ಸರ್ಕಾರ ನಿಭಾಯಿಸಬೇಕೇ ವಿನಾ ರೈತರನ್ನ ಫ್ಯಾಕ್ಟ್ರಿ ಅವ್ರನ್ನ ಜಗಳಕ್ಕೆ ಹಚ್ಚುವಂಥ ಕೆಲಸ ಮಾಡ್ಲಿಕ್ಕೆ ಹೋಗಬೇಡ್ರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ನಾನು ಅಧ್ಯಕ್ಷರೇ, ಇನ್ನು ಮೂರನೇದಾಗಿ ನಮ್ಮಲ್ಲಿ ಅತಿವೃಷ್ಟಿ ಮಳೆ ಆಗ್ಯದ, ಪ್ರಭಾವ ಬಂದದ. ಇಲ್ಲಿವರೆಗೂ 2009 2019 ಪ್ರವಾಹ ಬಂದಾಗ ಮನೆಯೊಳಗೆ ನೀರು ಹೊಕ್ಕಾಗ ಕೇಂದ್ರ ಸಹಾಯಧನದ ಕಡೆ ನೋಡಲಿಲ್ಲ, ಕೇಂದ್ರ ಕಡೆ ಬಟ್ ಮಾಡಿ ತೋರಿಸಿಲ್ಲ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ತಕ್ಷಣ ಮೈಸೂರಾಗಿದ್ದರಲ್ಲಿ ಮೋದಿಯವರು ಬರೋದ್ರು, ಅವರೆಲ್ಲ ಮಂತ್ರಿಗಳನ್ನು, ಜಿಲ್ಲಾ ಮಂತ್ರಿಗಳನ್ನು ನೀವು ಮೀಟಿಂಗ್ ಬಿಟ್ಟು ಹೋಗ್ರಿ, ನಿಮ್ಮ ಜಾಗ ಕಳಿಸಿ. ಅವತ್ತಿಂದ ಅವತ್ತೇ ತಕ್ಷಣ 10,000 ರೂಪಾಯಿ ಯಾರ ಮನೆಗೆ ನೀರು ಹೋಗೈತಿ ಅವರಿಗೆ ಬಿಡುಗಡೆ ಮಾಡುವಂಥ ಕೆಲಸ ಯಡಿಯೂರಪ್ಪನವರು ಮಾಡಿದ್ದಾರೆ. ಇವರು ಫ್ಲಡ್ ಬಂದು ಹೋಗಿ 3-4 ತಿಂಗಳಾಯ್ತು, ಇನ್ನೂವರೆಗೆ ಯಾವ ಮನೆಗೆ ನೀರು ಹೋಗ್ತೈತಿ ಅವ್ರ ಮನೆಗೆ ನೀರು ಕೊಡ್ತಾ ಇಲ್ಲ. ಅದು 3,000 3,500 ಕೊಡ್ತಾರೆ ಇವರು. ಅದರ ಒಂದು ಸರ್ಕಾರ ಕೊಟ್ಟಿದ್ದ ಒಂದು ಅದರ ಪ್ರಕಾರ ಕೊಡ್ರಿ, 10,000 ಕೊಡ್ರಿ. ಬಡವರು ಇರ್ತಾರೆ, ಅವ್ರು ಮನೆಯೊಳಗೆ ನೀರು ಹೋಗಾಗ ಅವರೆಲ್ಲ ಅಡಿಗೆ ಮಾಡೋ ಪಾತ್ರೆ ಪಂಗಡ ಎಲ್ಲ ಹರಿದು ಹೋಗಿರ್ತಾವ, ಅವರ ಹಾಸಿಗೆ ಎಲ್ಲ ಕೊಳತು ಹೋಗಿರ್ತಾವ. ಅದಕ್ಕೆ ತಕ್ಷಣ ಅವ್ರಿಗೆ ನೆರವು ಬರುವಂಥ ಕೆಲಸ ಮಾಡಬೇಕಿಲ್ಲ ನೀವು. ಅದಲ್ದೇ ಅವತ್ತಿನ ರೇಟ್ ಪ್ರಕಾರ ನಮ್ಮ ರಾಜ್ಯ ಸರ್ಕಾರದಿಂದ 10,000 ರೂಪಾಯಿ ಹೆಕ್ಟರ್ಗೆ ಹೆಚ್ಚು ಮಾಡಿ ಅವ್ರಿಗೆ ಬೆಳೆ ಪರಿಹಾರ ಕೊಡುವಂಥ ಕೆಲಸವನ್ನು ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಆಗ್ಯದ. ಆದರೆ ಇವತ್ತಿನವರೆಗೂ ಇನ್ನೂ ಪರಿಪೂರ್ಣ ಪರಿಹಾರ ಕೊಡುವಂಥ ಕೆಲಸ ಈ ಸರ್ಕಾರದಿಂದ ಆಗಿಲ್ಲ. ದಯಮಾಡಿ ರೈತರು ಜಾತಕ ಪಕ್ಷಿಯಂತೆ ಪರಿಹಾರ ಕಾಯ್ದು ಕೂತಿದ್ದಾರೆ, ಅವರು ಪರಿಹಾರ ಕೊಡಿಸುವಂಥ ಕೆಲಸ ಮಾಡ್ರಿ. ಎಲ್ಲಾನು ಕೇಂದ್ರ ಕಡೆ ಬಟ್ಟು ಮಾಡ್ತಾರೆ, ಎಲ್ಲರೂ ಕೇಂದ್ರ ಕಡೆ ಬಟ್ಟು ಮಾಡ್ತಾರೆ. ನಾನು ಹೇಳ್ತೀನಿ, ನಮ್ಮ ಆಡಳಿತ ಪಕ್ಷದ ನಾಯಕರಿಗೆ ಹೇಳ ಬಯಸ್ತೀನಿ, ನೀವು ಮನಮೋಹನ್ ಸಿಂಗ್ನ ಆಡಳಿತ 10 ವರ್ಷ, ನರೇಂದ್ರ ಮೋದಿ ಆಡಳಿತ 10 ವರ್ಷ, ಯಾವ ಸಾಲಿನಾಗ ಎಟ್ಟೆಟ್ಟು ಅನುದಾನ ಬಂದ ಕೇಂದ್ರದಿಂದ ನೀವು ಟ್ಯಾಲಿ ಮಾಡ್ರಿ. ಅಕಸ್ಮಾತ್ ಕಮ್ಮಿ ಇದ್ದರೆ ನಾವು ಹೋಗಿ ದಿಲ್ಲಿ ಒಳಗೆ ಧರಣಿ ಕೊಟ್ಟಿರ್ತೀವಿ ಪ್ರಧಾನಮಂತ್ರಿ ಆಫೀಸ್ ಮುಂದೆ ಎಲ್ಲರೂ ಶಾಸಕರ. ಅದಕ್ಕಿಂತ ನಿಮ್ಮ ಸರ್ಕಾರಕ್ಕಿಂತ ಕಮ್ಮಿ ಬಂದಿತ್ತಂದ್ರ ಆಗಿನ ನೋಡ್ಬೇಕಲ್ಲ ನೀವು. ಅದು ಆ ರೇಟ್ ನೋಡ್ರಿ, ಇವತ್ತಿನ ರೇಟ್ ಹೆಚ್ಚಿಗೆ ಹಿಡಿದು ನೋಡ್ರಿ ನೀವು ಎಷ್ಟು ಬಂದತಿ ಅನುದಾನ ಒಂದನ ಆಲೋಚನೆ ಮಾಡಿ. 4 ಪಟ್ಟು ಜಾಸ್ತಿ 4 ಪಟ್ಟು ಜಾಸ್ತಿ ಆದರೂ ಸಹಿತ ಕೇಂದ್ರ ಕಡೆ ಬಟ್ಟು ಮಾಡ್ತಾರೆ ನೀವು. ನಿಮಗೆ ಕುಣ್ಯಾಕ್ ಬರೋದಿಲ್ಲ, ಹಂಗೆ ಡೊಂಕತೆ ಅಂತ ಹೇಳ್ತಾರೆ ನೀವು. ರೈತರಿಗೆ, ಜನಸಾಮಾನ್ಯರಿಗೆ, ಬಡವರಿಗೆ ಬರ್ಬೇಕ್ರಿ. ಯಡಿಯೂರಪ್ಪನವರು 5 ಲಕ್ಷ ರೂಪಾಯಿ ಮನೆ ಬಿದ್ದು ಸಂಪೂರ್ಣ ಬಿದ್ದು ಮನೆಗೆ ಕೊಟ್ರು. ನೀವು 95,000 ಕೊಡ್ತೀರಿ. 95,000 ಏನಾಕೈತಿ? ಒಂದು ಉಸುಕ್ ತಗೊಳಕ್, ಮರಳು ತಗೊಳಕ್ ಆಗೋದಿಲ್ಲ, ಮನೆ ಕಟ್ಲಕ್ಕ ಆಗೈತಿ. ಅದ್ರಾಗ ಅದನ್ನ ಆಲೋಚನೆ ಮಾಡಿ ಕೊಡ್ಬೇಕಲ್ಲ ನೀವು. ಅವ್ರು 5 ಕೊಟ್ರಪ್ಪ, ನೀವಾಗ 3 ಲಕ್ಷ ಕೊಡ್ರಿ. ಬಡವರು ಮನೆ ಹಾಕತಿ, ನಿಮ್ಮ ಹೆಸರು ಹೇಳ್ಕೊಂಡು ನೆಳ್ಳಾಗಿರ್ತಾವು, ಮನ್ಯಾಗ ಬದುಕು ಕಟ್ಕೊಳ್ತಾರ. ಮನೇನ ಕೊಡ್ತಾ ಇಲ್ಲ ನೀವು. 95,000 ಕೊಡ್ತೀರಿ. ನಮ್ಮಲ್ಲಿ 50% ಮನೆ ಬಿದ್ದರೆ 3 ಲಕ್ಷ ಕೊಡ್ತಿದ್ರ. ನೀವು 50% ಇದ್ರೆ 5,000 ಕೊಡ್ತೀರಿ. 5,000ದಾಗ ಏನಾಗತ್ತಿ? ಮನೆ ದುರಸ್ತಿ ಮಾಡ್ಕೊಳಕ್ ಬಣ್ಣ ಸುಣ್ಣ ಹಚ್ಚಕ್ಕಾಗೋದಿಲ್ಲ. ಅದಕ್ಕಂತ ದಯಮಾಡಿ ನಿಮ್ಮ ತಪ್ಪನ್ನು ಒಪ್ಕೊಳ್ಬೇಕಾಗತ್ತಿ. ಅವ್ರ ನೆರವಿಗೆ ಬರ್ರಿ. ಯಾರ್ಯಾರು ಹೆಂಗೋ ನೆರವಿಗೆ ಬರ್ತೀರಿ, ತೊಂದರೆ ಇದ್ದವ್ರಿಗೆ ನೆರವಿಗೆ ಬರ್ರಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾನೆ ನಾನು. ಈ ಸರ್ಕಾರ ಬಂದು 2.5 ವರ್ಷ ದಾಟಿ 3ನೇ ವರ್ಷ ಸಂಪತ್. ನೀವು ಎದಿ ಮುಟ್ಕೊಂಡು ಹೇಳ್ರಿ, ಒಂದು ಮನಿ ಬಿಜೆಪಿ ಶಾಸಕರು ಕೊಟ್ರಿ ಅಂದ್ರೆ ನಿಮ್ಗೆ ಕಾಂಗ್ರೆಸ್ ಓಟ್ ಹಾಕಿದವ್ರು ನಮ್ಮ ಕ್ಷೇತ್ರದಾಗ ಅದಾರಿಲ್ಲೋ. ಬಿಜೆಪಿ ಶಾಸಕರ ಕ್ಷೇತ್ರದಾಗ ಕಾಂಗ್ರೆಸ್ಗೂ ಓಟ್ ಹಾಕಿ ಕಾಂಗ್ರೆಸ್ ಕಾರ್ಯಕರ್ತರದಾರ, ನಿಮ್ಮ ಮುಖಂಡರದಾರ. ನಮಗೆ ಭಾಳ ಫರ್ಕ್ ಆಗಿಲ್ಲ. 10-11 ಸಾವಿರದಾಗ ಆರಿಸಿ ಬಂದೀವಿ ನಾವು. ಅವ್ರಿಗೆ 60,000 ಓಟ್ ಜನ ಹಾಕ್ಯಾರಲ್ಲ. ಆ ಬಡವರಿಗೆ ಏನು ಮಾಡ್ತೀರಿ ನೀವು? ಅವರಿಗೆ ನೀವು ಮರ್ತು ಬಿಟ್ಟರಿ. ಅವರಿಗೆ ಮನೆ ಕೊಡುವಂತದ್ದನ್ನ ಮಾಡ್ರಿ. ನೀವು ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ತೋರಿಸ್ತದೆ ಹೇಳ್ತೀರಿ, ನಮಗ ನೀವು ತೋರಿಸ್ತೀರಿ ಮಲ್ತಾಯಿ ಧೋರಣೆ. ನೀವು ಅನಾವರ ಮಲ್ತಾಯಿ ಧೋರಣೆ ಮಾಡ್ಲಾತೀರಿ. ಅನುದಾನದೊಳಗೆ ತಾರತಮ್ಯ ಮಾಡೋದು, ಮನೆ ಕೊಡಂಗಿಲ್ಲ ನಮಗ, ಮತ್ತು ಆ ಗುತ್ತಿಗೆದಾರ ಬಿಲ್ ಕೊಡ್ತಾ ಇಲ್ಲ 4 ವರ್ಷ ಆತ. ಹಿಂಗಾಗಿ ಟೆಂಡರ್ನು ಯಾರು ಹಾಕುವಲ್ಲ, ನಮ್ಮ ಡೆವಲಪ್ಮೆಂಟು ಆಗಂಗಿಲ್ಲ. ಹೋದ ವರ್ಷ ಅಧಿವೇಶನದಾಗ 10,000
10 ಕೋಟಿ ರೂಪಾಯಿ ಕೊಟ್ಟಿದ್ದು ಇನ್ನೂ ಕೆಲಸ ಆಗಿಲ್ಲ. ಅದು ಕೆಲಸ ಆದ ನಂತರ ಮತ್ತೆ 8 ವರ್ಷಕ್ಕೆ ಪೇಮೆಂಟ್ ಆಗತ್ತೆ ಅದು ಗೊತ್ತಿಲ್ಲ. ಹೆದರ್ಲಾತಾರೆ ಎಲ್ಲ ಕಾಂಟ್ರಾಕ್ಟರ್, ಸುಸೈಡ್ ಮಾಡ್ಕೊಳ್ತಾರ. ಪ್ರಗತಿ ಪಥದ ರೋಡನ್ನು ಸಹಿತ ನಮಗೆ ಏನೂ ಕೊಟ್ಟಿಲ್ಲ, ಇನ್ನ ಮರ್ಚಿಕೆ ಆಗಿದೆ. ಅದನ್ನು ಸಹಿತ ಪರಿಹಾರವನ್ನು ಕೊಡಬೇಕು, ಅತಿವೃಷ್ಟಿ ಪರಿಹಾರನೂ ಕೊಡಬೇಕು. ಮನೆಗಳಿಗೂ ಸಹಿತ ಮನಿ ಆಗುವಂಗೆ ಪರಿಹಾರ ಕೊಡ್ರಿ. ನೀವು ಮನಿ ಕಟ್ಕೊಳ್ಳುವಂಗೆ ಕೇವಲ ಗುಡ್ಸಲ ಹಾಕೊಳ್ಳಾಕು ಬರಂಗಿಲ್ಲ ನಿಮ್ದ, ಜೋಪಡಿ ಕಟ್ಕೊಳ್ಳಾಕು ಆಗೋದಿಲ್ಲ ನಿಮ್ದು. ಯಾವ 95,000 5,000 ಕೊಡ್ತೀರಿ, ಅದು ಎದಕ್ಕೂ ಉಪಯೋಗ ಆಕತಿ. ಅದಕ್ಕಾಗಿ ನೀವು ಎಲ್ಲ ರೈತರ ಮನೆತನದಿಂದ ಬಂದವರು, ಬಡವರ ಮಧ್ಯದಿಂದ ಆಯ್ಕೆಯಾಗಿ ಬಂದವರು ಎಲ್ಲರೂ ನಾವು ನೀವು ಕೂಡಿ ಬಡವರ ಸ್ಥಿತಿಗತಿ ಏನಂತ ನೋಡ್ಕೊಳ್ರಿ. ನನ್ನ ಕ್ಷೇತ್ರದಾಗ ಒಬ್ಬಕ್ಕಿ ಅಂಗವಿಕಲದ ಈ ನಗರೋತ್ಥಾನದಾಗ 3 ಲಕ್ಷ ರೂಪಾಯಿ ಹಾಕಿದೀವಿ ಅಂಗವಿಕಲಿಗೆ. 4 ವರ್ಷ ಆತ ಈಗ ಮನೆ ಕೊಡಕ್ಕಾಗವಲ್ದ. ಆಕೆ ಪತ್ರಾಸನೂ ಇಲ್ಲ, ಮ್ಯಾಲ ಮಳೆ ಹಾಕಿ ಕೂತಾಳ. ಈ ರೀತಿ ಪರಿಸ್ಥಿತಿ ಪ್ರತಿಯೊಬ್ಬರು ಬಡವರದು ಅದೇ ಅನ್ನುವಂಥದ್ದನ್ನ ಸರಿ ತಾವು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕನ್ನುವಂಥದ್ದನ್ನ ಹೇಳ್ತೇನೆ ನಾನು. ಓಕೆ. ಇನ್ನೊಂದು ಮನೆ ಅಧ್ಯಕ್ಷರೇ, ಬಹಳ ನೋವಿನ ಸಂಗತಿ. ಇಲ್ಲಿ ಯಾರ್ದ ಚುನಾವಣೆಯಿಂದೋ ಗೊತ್ತಿಲ್ಲ ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸೈದಾಪುರ ಫ್ಯಾಕ್ಟ್ರಿಗೆ ಯಾರೋ ಅಮಾಯಕರ ಹೆತ್ತಿ ಹೇಳ್ತಾರ. ಅವ್ರು ಹೊಕ್ಕು ಸುಮಾರು 60-70 ಟ್ರ್ಯಾಕ್ಟರ್ಗಳನ್ನು ಅಕ್ಷರಶಃ ಸುಟ್ಟಿದ್ದಾರೆ. ಅಲ್ಲಿ ಪ್ರಾರಂಭ ಮಾಡೋದು, ಸ್ಟಾರ್ಟ್ ಮಾಡೋದು, ತಳಗಿಳಿದು ಬಿಡೋದು, ಹೋಗಿ ಎಲ್ಲಿ ಗುಟ್ತಾವೋ ಎಲ್ಲಿ ತೆಗ್ನ್ಯಾಗಿ ಬೀಳ್ತಾವೋ ಗೊತ್ತಿಲ್ಲ. ಕೆಲವೊಂದು ಟ್ರ್ಯಾಕ್ಟರ್ ಮಷಿನ್ಗಳನ್ನ ಬೆಂಕಿ ಹಚ್ಚಿ ಸುಟ್ಟಾರ. ಆಗ ಸರ್ಕಾರ ಹೇಳ್ತು ನಾವು ಕೊಡ್ತೀವತ್ತು, ಕಬ್ಬನ್ನೆಲ್ಲ ಸುಟ್ಟಾರ. ಅದ್ರ ಮ್ಯಾಗ ಏನು ಕ್ರಮ ತಗೊಳಕ್ತಾ ಇರಲಿಲ್ಲ. ಈಗ ಅಧಿವೇಶನ ಅಂತ ಹೇಳಿ ಅಮಾಯಕರನ್ನ ಅರೆಸ್ಟ್ ಮಾಡತ್ತಾರ. ಯಾರ ನೋಡ್ಕೋತ ನಿಂತಾರ ಅವ್ರನ್ನ ಅರೆಸ್ಟ್ ಮಾಡ್ತಾರ, ಬೆಂಕಿ ಹಚ್ಚಿದವ್ರನ್ನ ಅರೆಸ್ಟ್ ಮಾಡಂಗಿಲ್ಲ. ಅವ್ರನ್ನ ಕಾಪಾಡುವಂತ ಕೆಲಸ ಮಾಡ್ತಾರೆ. ಯಾಕೆ ಕಾರಣಕ್ಕಾಗಿ ಕಾಪಾಡ್ತಾರ ನನಗೆ ಗೊತ್ತಿಲ್ಲ. ಅವ್ರು ವಿಡಿಯೋದಾಗದಾರ ಯಾರು ಬೆಂಕಿ ಹಚ್ಚಾರ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ಅಲ್ಲಿ ನೋಡ್ಕೋತ ನಿಂತವ್ರಿಗೆ, ಆ ಊರಾಗ ಇಲ್ದವ್ರಿಗೆ ಅವ್ರು ಹುಡುಕಿ ಅದ್ರಾಗೂ ಪಕ್ಷಪಾತ ಮಾಡಿ ಇದ್ರಾಗ ಬಿಜೆಪಿ ಅವ್ರು ಯಾರ್ದಾರ ನೋಡಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಲಾಯ್ತಾರ. ಅದ್ರ ಬಗ್ಗೆನೂ ಸಹಿತ ನೀವು ಉತ್ತರ ಕೊಡ್ಬೇಕು, ಕೊಡು ಮುಂದೆ. ಓಕೆ. ಈ ರೀತಿ ಮಾಡೋದು ಒಳ್ಳೇದಲ್ಲ ಅನ್ನುವಂಥದ್ದನ್ನ ನಾನು ಹೇಳಬಯಸ್ತೇನೆ. ಇನ್ನೊಂದು ಮನೆ ಅಧ್ಯಕ್ಷರೇ, ನಮ್ಮಲ್ಲಿ ಸುಮಾರು 16 ಕಬ್ಬಿನ ಕಾರ್ಖಾನೆಗಳು ಇದ್ದಿದ್ದು. ಒಂದು ಟ್ರ್ಯಾಕ್ಟರ್ಗೆ 25ರಿಂದ 30-35 ಟನ್ ಕಬ್ಬು ಜಕ್ಕೊಂಡು ಹೋಗ್ತಾರೆ. ಇದರಿಂದ ನಮ್ಮ ಎಲ್ಲ ರಸ್ತೆಗಳು ಹಾಳಾಗ್ಯಾವ ಮತ್ತು ನಮಗೆ ಅನುದಾನ ಇಲ್ಲ. ಆ ರಸ್ತೆಗಳಲ್ಲಿ ನಾಳೆ ಹಾಳಾದ್ರೆ ಅದನ್ನ ಗುಂಡಿ ಮುಚ್ಚು ಶಕ್ತಿನೂ ಇಲ್ಲ ನಮ್ಗೆ, ಯಾವುದರಿಂದ ಮುಚ್ಚಬೇಕು. ಓಕೆ. ಅದರಿಂದ ಎಲ್ಲೆಲ್ಲಿ ಭಾರ ವಾಹನ ಹಾಯ್ತಾವಲ್ಲ, ಯಾವ ಕ್ಷೇತ್ರದಾಗ ಶುಗರ್ ಫ್ಯಾಕ್ಟ್ರಿ ಇದಾವ ಅಲ್ಲಿ ಎಕ್ಸ್ಟ್ರಾ ಹಣವನ್ನು ಒಂದು 15-20 ಕೋಟಿ ಕೊಟ್ರೆ ಆ ಪಕ್ಕಾ ರಸ್ತೆಗಳನ್ನ ಆಗಿ ಮಾಡಿಕೊಟ್ಟು ಕಬ್ಬಿನ ಗಾಡಿ ಆದರೂ ಸಹಿತ ಅಲ್ಲಿ ಜನರಿಗೆ ಆ ರಸ್ತೆಗೆ ಏನು ತೊಂದರೆ ಆಗಲ್ದಂಗೆ ನೋಡ್ಕೊಳ್ಳುವಂತ ಕೆಲಸ ಆಕತಿ. ಸರಿ. ಅನುದಾನ ಕೊಡ್ತಾ ಇಲ್ಲ ನಮಗೆ. ಅದ್ರ ಬಗ್ಗೆನೂ ಸಹಿತ ಸರ್ಕಾರದ ಗಮನ ಸೆಳೀತೇನೆ. ಇನ್ನೊಂದು ಉತ್ತರ ಕರ್ನಾಟಕದ ಮಾನ್ಯ ಅಧ್ಯಕ್ಷರೇ, ರೈತರಷ್ಟ ನೇಕಾರದ ದಯನೀಯ ಸ್ಥಿತಿ ಒಳಗದಾರ. ಉದ್ಯೋಗ ಸಂಪೂರ್ಣ ನಿಂತು ಬಿಟ್ಟಾವು. ಯಾಕಂದ್ರೆ ನೇಕಾರ ಉತ್ಪಾದನೆ ಮಾಡಿದಂಥ ಸೀರೆಗಳ ಮಾರ್ತಾ ಇಲ್ಲ, ಇವಾಗ ಯಾರು ಕೇಳೋರಿಲ್ಲ. ಅವರು ನೇಕಾರಿಕೆ ಬಿಟ್ಟರೆ ಮತ್ತೊಂದು ಉದ್ಯೋಗ ಬರಂಗಿಲ್ಲ. ಅವರು ಒಪ್ಪತ್ತಿನ ಊಟಕ್ಕೂ ಗತಿ ಇಲ್ಲದಂಥ ಪರಿಸ್ಥಿತಿ ಒಳಗೆ ನೇಕಾರ ಬದುಕದ. ಆ ನೇಕಾರ ಕಣ್ಣೀರು ಹಾಕೋದು ನೋಡ್ರಿ ನಮಗೂ ತೊಡ್ಕೊಳಕ್ಕಾಗೋದಿಲ್ಲ. ಆ ರೀತಿ ಸ್ಥಿತಿ ಇದ್ದಾಗ ನೇಕಾರರಿಗೆ ನೆರವು ಬರುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇಲ್ಲ. ಓಕೆ. ಮಾನ್ಯ ಅಧ್ಯಕ್ಷರೇ, ಇವರು ಸರ್ಕಾರ ಪ್ರಣಾಳಿಕೆಯಲ್ಲಿ ಹೇಳ್ಯಾರ, ಇದನ್ನ ನಂಬ್ಕೊಂಡು ನೇಕಾರದಾರ. ನಮ್ಮ ಸರ್ಕಾರ ಬಂದ ತಕ್ಷಣ 20 ಚಿಕ್ಕರೋಗ ನೇಕಾರರ ವಿದ್ಯುತ್ ಬಿಲ್ಲವನ್ನ ಮನ್ನಾ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ ನಂತರ ಅವರು ವಿದ್ಯುತ್ ಬಿಲ್ ಕಟ್ಟಿಲ್ಲ. ಇವರು ಆನಂತರ ತಕ್ಷಣ ಮಾಡ್ತಂದವರು 6 ತಿಂಗಳು ಬಿಟ್ಟು ಜಿಯೋ ಮಾಡ್ಯಾರ. 6 ತಿಂಗಳ ಬಿಲ್ ಉಳಿದು ಬಿಟ್ಟಾರ. ಒಟ್ಟಾರೆಯಾಗಿ ಇಡೀ ರಾಜ್ಯದೊಳಗೆ 20 ಕೋಟಿ ಮಾತ್ರ ಉಳಿದದು. 20 ಕೋಟಿ ಮನ್ನಾ ಮಾಡತ್ತ ಅವ್ರು ದಿನನಿತ್ಯ ಮಂತ್ರಿ ಮನೆಗಳಿಗೆ ಅಲ್ಲಿ ಸ್ಟ್ರೈಕ್ ಮಾಡೋದು, ಎಲ್ಲ ಕಡೆನೂ ಸಹಿತ ಉದ್ಯೋಗ ಬಿಟ್ಟು ಅದನ್ನು ಮಾಡ್ತಾ ಇದ್ದಾರೆ. ಇನ್ನೂ ನಿಂತಿಲ್ಲ, ಇವತ್ತಿನವರೆಗೂ ಸ್ಟ್ರೈಕ್ ಹೋರಾಟ ಚಾಲು ಅದ. ಅಂತ ಬಡವರಿಗೆ ನೆರವಿಗೆ ಬರ್ರಿ, ನಿಮ್ಮ ಮಾತಿನ ಪ್ರಕಾರ ಕೊಡ್ರಿ. ಆಗ ಜವಳಿ ಸಚಿವರು ಹೇಳಿದ್ರ ನಿನ್ನೆ, ಇಲ್ಲ ನಿಮ್ಮ ಸರ್ಕಾರದ ಹೇಳಿ, ನಮ್ಮ ಸರ್ಕಾರದ 1 ರೂಪಾಯಿ ಕೊಡಬೇಡ್ರಿ ನೀವು.
ನಮ್ಮ ಸರ್ಕಾರದಾಗ ಇದ್ದಿದ್ದು ಬಾಕಿ ₹1 ಕೊಡಬೇಡ್ರಿ. ನಿಮ್ಮ ಸರ್ಕಾರ ರಚನೆ ಆದದ್ದು ಏನು ಬಾಕಿ ಉಳಿದ ಆ ಬಿಲ್ಲನ್ನು ಮನ್ನಾ ಮಾಡ್ರಿ. ಅದು ಕೇವಲ 20 ಕೋಟಿ ಅದ. 20 ಕೋಟಿನೂ ಮನ್ನಾ ಮಾಡಂಗಿಲ್ಲ ಅಂದ್ರೆ ಏನು ಮಾಡೋದು? ಯಾವ ಸಿಟ್ಟದ ನಿಮಗೆ ನೇಕಾರ ಮೇಲೆ? ಅವರು ಮನುಷ್ಯರ್ರಿ, ಅವರು ನಿಮಗೆ ಓಟ್ ಹಾಕ್ತಾರ ಜನ. ಕೇವಲ ಬಿಜೆಪಿ ಗೆಟ್ಟ ಹೋಗಂಗಿಲ್ಲ, ನೇಕಾರ ಒಳಗೂ ನಿಮ್ಮ ಮುಖಂಡರದಾರ. ಅವ್ರು 20 ಕೋಟಿ ಮನ್ನಾ ಮಾಡತ್ ನಾವು ಯಾವ ಭಾಷೆಯಲ್ಲಿ ಹೇಳ್ಬೇಕ್ರಿ? ಮನೆ ಅಧ್ಯಕ್ಷರೇ, ನೀವಾದ್ರೂ ಹೇಳ್ರಿ ಅವ್ರಿಗೆ. ಅವ್ರು ಹೇಳಾಡ್ಲಿ ಏನಾರ ಒಂದು ಉತ್ತರ ಕೊಡ್ತಾರ. ನಿಮ್ಗ ನೇಕಾರದ ಮಾಹಿತಿ ಆಯ್ತಿಲ್ಲ ಗೊತ್ತಿಲ್ಲ, ಹೋಗಿ ಅವ್ರ ಕಾಲನಾಗಿದ್ದು ಬರ್ರಿ, ಏನ್ ಪರಿಸ್ಥಿತಿ ಕೇಳ್ಕೊಂಡು ಬರ್ರಿ. ಅದನ್ನೇನೂ ಮಾಡ್ತಾ ಇಲ್ಲ ಸರ್ಕಾರ. ಆ ಜವಳಿ ಸಚಿವರಂದು ಯಾಕೋ ಏನೋ ನೇಕಾರ ಮ್ಯಾಗ ಏನು ದ್ವೇಷತೆ ಏನೋ ಗೊತ್ತಿಲ್ಲ, ಯಾವುದಕ್ಕೂ ಸ್ಪಂದನೆ ಮಾಡ್ತಾ ಇಲ್ಲ. ಮಾನ್ಯ ಅಧ್ಯಕ್ಷರೇ, ದಯಮಾಡಿ ನಾ ಹೇಳ್ತೀನಿ, ನಾವು ನೇಕಾರ 20 ಕೋಟಿ ರೂಪಾಯಿ ಬಿಲ್ಲನ್ನ ಬಾಕಿ ಬಿಲ್ಲನ್ನ ಮನ್ನಾ ಮಾಡಿ. ನಿಮ್ಮ ತಪ್ಪದ, ನೀವು ಪ್ರಣಾಳಿಕೆ ಕೊಟ್ರಿ, ಅಧಿಕಾರ ವಹಿಸಿಕೊಂಡ ತಕ್ಷಣ ವಿದ್ಯುತ್ ಬಿಲ್ಲನ್ನ ನಾವು ನೇಕಾರ ವಿದ್ಯುತ್ ಬಿಲ್ಲನ್ನ ಮನ್ನಾ ಮಾಡ್ತೀವಿ. 6 ತಿಂಗಳು ಬಿಟ್ಟು ಜೀವ ಮಾಡ್ರಿ. 6 ತಿಂಗಳದ ಬಿಲ್ 20 ಕೋಟಿ ಉಳಿದ ಮನ್ನಾ ಮಾಡ್ರಿ. ಅದನ್ನ ಮಾಡ್ಬೇಕನ್ನುವಂಥದ್ದನ್ನ ಮಾನ್ಯ ಅಧ್ಯಕ್ಷರೇ, 1 ಮಿನಿಟ್ ನನಗೆ ಉಳಿದವ್ರಿಗೆ ಯಾರಿಗೆ ತಕರಾರು ಮಾಡಂಗಿಲ್ಲ. ಕಡೆ ಮಾತಾಡೋ ಬಂದ ನಮಗೆ ನೀವು ಮಾಡ್ತೀರಿ ಅಂದ್ರೆ ಏನ್ ಮಾಡಿದ್ರಿ? ಎಲ್ಲ ಮಾತಾಡ್ಬೇಕಲ್ಲ. ಒಂದು 5 ಮಿನಿಟ್, ಇನ್ನೊಂದು 5 ಮಿನಿಟ್ ಎಲ್ಲ ಸದಸ್ಯರು ಮಾತಾಡ್ಬೇಕಲ್ಲ, ಕಾಲಿಂಗ್ ಅಟೆನ್ಷನ್ ತಗೊಳ್ಬೇಕು. ಇನ್ನೊಂದು 5 ಮಿನಿಟ್ ಮಾನ್ಯರೇ, ಈಗ ಸಾಕಷ್ಟು ಮಾತಾಡ್ಯಾರ. ನಾ ಏನು 5 ಮಿನಿಟ್ನ ಒಳಗ ಮತ್ತು ಮುಗಿಸ್ತೇನೆ. ಈಗ ಈ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಮಾತಾಡ್ಯಾರ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ನಮ್ದೇನೂ ತಕರಾರು ಇಲ್ಲ, ನಮ್ದೆಲ್ಲ ಸಹಕಾರ ಅದ. ಯಾರ್ಯಾರೋ ಹೇಳಿದ್ರು ಕಲ್ಯಾಣ ಕರ್ನಾಟಕ ನೀವೇನು ದುಡ್ಡು ಕೊಟ್ರಿ ಅಂತ ಕೇಳಿದ್ರಿ. ಯಡಿಯೂರಪ್ಪನ ಕಲ್ಯಾಣ ಕರ್ನಾಟಕ ದುಡ್ಡು ಕೊಡೋದು ಪ್ರಾರಂಭ ಮಾಡ್ಯಾರ. ನನಗೆ ಗೊತ್ತಿಟ್ಟು ಮಟ್ಟಿಗೆ ಅಂಕಿ ಸಂಖ್ಯೆ ತಕ್ಕೋಬೇಕು. ಮೊದಲನೇ ಕ್ಯಾಬಿನೆಟ್ ಒಳಗ ಕಲ್ಯಾಣ ಕರ್ನಾಟಕದಾಗ 3,000 ಕೋಟಿ ಕೊಟ್ಟರು, ಮರು ವರ್ಷ 5,000 ಕೋಟಿ ಕೊಡುವಂತ ಡಿಕ್ಲೇರ್ ಮಾಡಿರ್ತಾರೆ. ನೀವೆಲ್ಲಿ ಕೊಟ್ರಿ ಅಂತ ಕೇಳುವಂತ ಕೆಲಸ ಮಾಡ್ತಾರೆ. ಇವರು ಒಂದು ಸ್ಪೆಷಲ್ ಕ್ಯಾಟಗರಿ ಅಟ್ಟ ಮಾಡಿದ್ದಾರೆ, ಅವರ ಮಾಡ್ಯಾರ, ನಾವು ಇಲ್ಲ ಅನ್ನಂಗಿಲ್ಲ. ಅದರ ದುಡ್ಡು ಕೊಟ್ಟಿದ್ದು ಯಡಿಯೂರಪ್ಪ ನಮ್ಮ ಸರ್ಕಾರ ಎಲ್ಲ ಮೊದಲು ಪ್ರಾರಂಭ ಮಾಡಿದ್ದು. ಅದೇ ಪ್ರಕಾರ ತಡ್ರಿ. ಅಲ್ಲ, ಮಲ್ಲಿಕಾರ್ಜುನ ಅಧ್ಯಕ್ಷರೇ, ಯಡಿಯೂರಪ್ಪ ನೀವು ಹೇಳ್ರಿ. ಮಲ್ಲಿಕಾರ್ಜುನ್ ಖರ್ಗೆ ಸಾರ್ ಮಾಡಿದ್ದು ನೀವು ಹೇಳ್ರಿ. ಕೋನ್ ರೆಡ್ಡಿ ಅವರೇ, ಅಲಂಪುರ ಪಾಟೀಲ್ ನೀವು ಮಾತಾಡ ಹೇಳಿ. ಕೊಟ್ಟಿದ್ದ ಆಲಮ ಪ್ರಭು ಅವರೇ ಹೇಳಿ, ಹೇಳಿ, ಅದು ನಿಮ್ಗೆ ಅವಕಾಶ ಇದೆ. ಅದಕ್ಕೆ ಮಾನ್ಯ ಅಧ್ಯಕ್ಷರೇ, ನಾವು ಮನುಷ್ಯರೆಲ್ಲನು ನಮ್ಮ ಕ್ಷೇತ್ರ ನಾವು ಉಳಿಸ್ಕೋಬೇಕು. ಬೇಡ, ನಮ್ಗೆ ಅನುದಾನ ಇಲ್ಲ, ಹೆಂಗ್ ನಾವು ಅಭಿವೃದ್ಧಿ ಮಾಡೋದು? ನಮಗೂ ಒಂದು ಕಿತ್ತೂರು ಕರ್ನಾಟಕದ ಸ್ಪೆಷಲ್ ಗ್ರಾಂಟ್ ಇಡ್ರಿ, ತೆಗದ ಸ್ವಲ್ಪ ಇಡ್ರಿ. ಕಲ್ಯಾಣ ಕರ್ನಾಟಕದ ಅರ್ಧ ಇಡ್ರಿ ನಮಗ್. ಈಗ ಲಕ್ಷ್ಮಣ್ ಸವದಿ ಅವರು ಹೇಳ್ಯಾರ, ಅನೇಕ ಎಲ್ಲ ಶಾಸಕರನ್ನು ಪಕ್ಷಾತೀತವಾಗಿ ಮಾತಾಡ್ಯಾರ. ಕಲ್ಯಾಣ ಕರ್ನಾಟಕಕ್ಕೂ ಅನುದಾನ ಇಡುವಂತ ಕೆಲಸ ಮಾಡ್ಬೇಕನ್ನುವಂತ ಒತ್ತಾಯವನ್ನು ತಮ್ಮ ಪ್ರಕಾರ ಮಾಡ್ತೇನೆ. ಮತ್ತೊಂದು ಮಾನ್ಯ ಅಧ್ಯಕ್ಷರೇ, ಬಡವರ BPL ಕಾರ್ಡ್ ರದ್ದು ಮಾಡತ್ತೆ. 6 ಸಚಿವರು ಇದ್ರಿ ಹೋಗ್ಯಾರ. ಅತ್ಯಂತ ಕಡು ಬಡವರು, ಕೂಲಿ, ಮನ್ಯಾಗ ಏನೂ ಇಲ್ಲ, ಆಸ್ತಿ ಇಲ್ಲ, ಜೋಪಡಿ ಪಟ್ಟಿ ಒಳಗದಾರ. ಅವ್ರನ್ನು BPL ಕಾರ್ಡ್ ರದ್ದು ಮಾಡುವಂತ ಕೆಲಸ ಮಾಡಾಕತ್ತಾರ ಸರ್ಕಾರ. ದಯಮಾಡಿ ಇದ್ದವ್ರ ಕಾರ್ಡ್ ರದ್ದು ಮಾಡ್ರಿ, ನಾವೇನು ತಕರಾರು ಮಾಡಂಗಿಲ್ಲ. ನೀವು ಶ್ರೀಮಂತರ ಕಾರ್ಡ್ ರದ್ದು ಮಾಡ್ರಿ, ನಿಮ್ಮ ನಿಯಮಾವಳಿ ಪ್ರಕಾರ ಮಾಡ್ರಿ. ನೇಮ್ ಬಿಟ್ಟು ಯಾರ ಅಸಹಾಯಕರದಾರ, ಯಾರು ನಿರ್ಗತಿಕರದಾರ, ಯಾರು ಹೊಟ್ಟಿ ತುಂಬಿಸ್ಕೊಳಕ್ ಆಗೋದಿಲ್ಲ ಅಂತವ್ರ ಕಾರ್ಡ್ ರದ್ದು ಮಾಡ್ತೀರಿ. ಅದನ್ನ ಪಾಪದ ಕೆಲಸ ಮಾಡಬೇಡ್ರಿ ಅಂತ ಆಗ್ರಹವನ್ನ ಅಧ್ಯಕ್ಷರೇ, ಇನ್ನು ಸೌದಿ ಸಾಹೇಬ್ರ ಆಯ್ತು, ಸದನಕ್ಕೆ ತಪ್ಪಾಯ್ತು ಹೋಗಬಾರ್ದು. BPL ಯಾರ್ದು ಕೂಡ ಅರ್ಹತೆ ನಿಮ್ಮಲ್ಲಿ ಅಲ್ಲೇ ಮಾಡಿದ್ದಾರೆ ಅಂದ್ರೆ ತಪ್ಪು ಸಂದೇಶ ಕೊಡ್ಬಾರ್ರಿ. ಏನು ಪಾಪ ಬಡವ್ರದೆಲ್ಲ ಬಡವ್ರ ಪರವಾಗಿ ನಿಂತದ್ದು ನಮ್ಮ ಸರ್ಕಾರ. ಒಂದೊಂದು ಕ್ಷೇತ್ರ ತಪ್ಪು ಸಂದೇಶ ಸದನಕ್ಕೆ ಪ್ರತಿಕ್ರಿಯೆ ಆಗ್ತಾ ಇದೆ. ಇನ್ನ ಒಂದೇನದ MLA ಫಂಡ್ 2 ಕೋಟಿ ರೂಪಾಯಿ ಮಾಡಿ 15 ವರ್ಷ ಆಯ್ತು. ಈಗ ಇವತ್ತಿನ ಬೆಲೆ ಏರಿಕೆ ನಿಮಿತ್ತವಾಗಿ ನಮಗೇನು ಡೆವಲಪ್ಮೆಂಟ್, ಸಮುದಾಯ ಭವನಗಳಿಗೆ, ರಸ್ತೆಗಳಿಗೆ, ಕುಡಿಯುವ ನೀರಿಗೆ, ಸಾಲ ರಿಪೇರಿಗೆ 2 ಕೋಟಿಯಾಗಿ ಹೊಂದಿಸ್ಲಾಕ ಆಗೋದಿಲ್ಲ. ಅದನ್ನ ಇಷ್ಟು 15 ವರ್ಷ ಆದ ನಂತರನು ಸಹಿತ ರೇಷಿಯೋ ನೋಡ್ಕಿಸಿಂದ ಅದನ್ನ 5 ಕೋಟಿ ಮಾಡಿರಿ ಅಂತ ನಾ ಬೇಡಿಕೆ ಅದ.
MLA ಫಂಡ್ 5 ಕೋಟಿ ಮಾಡಿ ಎಲ್ಲರಿಗೂ ಅವ್ರ MLAಗಳ ಮಾನ ಮರ್ಯಾದೆ ಉಳಿದೈತಿ ನಿಮ್ಗೆ ಫಂಡ್ ಕಮ್ಮಿ ಬಂದಾಗ. ಓಕೆ. ಇನ್ನೊಂದು ಮಾನ್ಯ ಅಧ್ಯಕ್ಷರೇ, ಇವ್ರು ಹೇಳಿದ್ರು ಸೌದಿ ಅವ್ರು ನೀವೇ ಇದ್ರಲ್ಲ, ನೀವು ನಮ್ಗೇನ್ ಹೇಳಕ್ ಮರ್ಯಾದೆ ಇದೆ ನಿಮಗ, ನಿಮ್ಮ ಆಡಳಿತದೊಳಗ 3 ಮಂದಿ ಮುಖ್ಯಮಂತ್ರಿ ಆಗ್ಯಾರ, ನಮ್ಮ ಜಗಳ ನೀವ್ಯಾಕೆ ಹೇಳ್ತೀರಿ ಅಂತ ಹೇಳಿದ್ರು. ನಾವು ಆಗ್ಯಾರ ಗೊತ್ತದ. ನಮ್ಮಲ್ಲಿ ಆರೋಪ ಬಂದಾಗ ನಮ್ಮಲ್ಲಿ ಹೈಕಮಾಂಡ್ ಸ್ಟ್ರಾಂಗ್ ಇತ್ತು. ಆಯ್ತು, ಯಾವಾಗ ತಪ್ಪಿದ್ದು ತಪ್ಪುಗಳನ್ನ ತಿದ್ದುವಂತ ಕೆಲಸವನ್ನ ಮಾಡ್ಯಾರ. ಕರ್ನಾಟಕ ಆದ್ರೆ ನಿಮ್ಗೆ ಹೈಕಮಾಂಡ್ ವೀಕ್ ಅದ. ಈಗ ನಿಮಗೆ ವೀಕನ್ನ ಕೈ ಹಚ್ಚಕ್ ಆಗವಲ್ದ, ಯಾರಿಗಿ ಸರಿ ಮಾಡಕ್ ಆಗವಲ್ದ. ಅದರಿಂದ ಗೊಂದಲ ಆಗ್ಯದ. ರಾಜ್ಯದೊಳಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಯಾರು ಅಧಿಕಾರಿ ಮಾಡ್ತಾ ಇಲ್ಲ. ಯಾವಾಗ ಈ ಸರ್ಕಾರ ಹೋಗ್ಕೋತೀವೋ ಉಳಿತೈತೋ ಗೊತ್ತಿಲ್ಲ, ಮುಖ್ಯಮಂತ್ರಿ ಬದಲಾವಣೆ ಆಕಾರೋ ಇಲ್ಲೋ ಗೊತ್ತಿಲ್ಲ. ಹೈಕಮಾಂಡ್ ವೀಕ್ ಆಗಿದ್ರಿಂದ ಹಿಂಗಾಗ್ಯದ. ಸರಿ, ಈಗ ಹೈಕಮಾಂಡ್ ಇಲ್ಲೇ ಅದು ಸಂಬಂಧನೇ ಇಲ್ಲ. ಕರ್ನಾಟಕದ ಹೈಕಮಾಂಡ್ ನಮ್ಮಲ್ಲಿ ಹೈಕಮಾಂಡ್ ಮಾಡಿ ತೋರಿಸಲ್ಲ. ಅಭಿವೃದ್ಧಿ ಮಾತು ಕೊಟ್ಟಿದ್ದಾರೆ ನೋಡ್ರಿ. ಸರ್ಕಾರ ಉಳಿತೈತಿ ಮುಗಿಸಿ. ನೀವು ಚಿಂತೆ ಅಧ್ಯಕ್ಷ ಮಾಡ್ತಾ ಇದ್ರಿ. ಸರ್ಕಾರ ನೋಡಲ್ಲ, ಮತ್ತೆ 28ಕ್ಕೂ ರೆಡಿ. ಉತ್ತರ ಕರ್ನಾಟಕ ಧನ್ಯವಾದ. 1 ಸೆಕೆಂಡ್ ಅದಕ್ಕೆ